ಈಗ ನಾನು ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಈ ವರ್ಷ 2026 ಅಲ್ಲಿ ನೀವು ಜೀವವಾಗಿ ಇರೋದಕ್ಕೆ ಪ್ರಯತ್ನ ಪಡಲ್ಲ. ಜೀವವಾಗಿ ಇರೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂದ್ರೆ ಹಣ್ಣನ್ನು ಕೂಡ ಪ್ರೊಡ್ಯೂಸ್ ಮಾಡೋಕ್ಕೆ ನೀವು ಪ್ರಯತ್ನ ಪಡೋರಾಗಿರಲ್ಲ. ನೀವು ನಿಮ್ಮಲ್ಲಿ ಈಗ ವಾಕ್ಯ ಎಂಬುವ ನೀರು ಹರಿತಾ ಇರೋದ್ರಿಂದ ನೀವು ಜೀವವಾಗಿದ್ದೀರಾ. ವಾಕ್ಯ ಎಂಬುವ ನೀರು ಎಲ್ಲೆಲ್ಲಿ ಹರಿಯುತ್ತೋ ಅಲ್ಲಿ ಜೀವ ಉಂಟಾದ್ರೆ ಆ ಜೀವ ಉಂಟಾಗುವ ಜಾಗದಲ್ಲಿ ಅಲ್ಲಿ ಫಲ ಉಂಟಾಗುತ್ತೆ. ಹಾಗಾದ್ರೆ ಏನರ್ಥ? ಎಂತ ಕಾರ್ಯ ಸತ್ತೋಗಿದ್ರು ಅಲ್ಲಿ ಜೀವ ಬರುವಾಗ, ಈ ನೀರು ಹರಿಯುವಾಗ ಅದಕ್ಕೆ ಜೀವ ಉಂಟಾಗುತ್ತೆ. ಸತ್ತಿದೆಲ್ಲ ಜೀವವಾಗಿ ಎದ್ದೊಳ್ಳೇಬೇಕು. ಜೀವ ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಫಲಪರಿತರಾಗಿದ್ದಾರೆ, ಸ್ವಸ್ಥತೆ ಉಂಟಾಗ್ತಾ ಇದೆ, ಬಿಸ್ನೆಸ್ ಲಾಭವಾಗಿ ನಡೀತಾ ಇದೆ, ಅಲ್ಲಿ ಹೆಚ್ಚಳ ಆಗ್ತಾ ಇದೆ, ಸಮೃದ್ಧಿ ಹೆಚ್ಚಾಗ್ತಾ ಇದೆ, ವಿಸ್ತಾರ ಆಗ್ತಾ ಇದೆ, ಎಕ್ಸ್ಪಾನ್ಷನ್ ಆಗ್ತಾ ಇದೆ. ಯೇಸುವಿನ ನಾಮದಲ್ಲಿ ಈಗ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಯೇಸುವಿನ ನಾಮದಲ್ಲಿ ಈ ನದಿ, ಈ ತೊರೆಯು ಎಲ್ಲೆಲ್ಲ ಹರಿತಾ ಇದೆಯೋ ಅಲ್ಲಲ್ಲಿ ಜೀವ ಉಂಟಾಗ್ತಾ ಇದೆ. ಯೇಸುವಿನ ನಾಮದಲ್ಲಿ ಐ ನೌ ರಿಲೀಸ್ ದಿಸ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಈಗ ಈ ಆಂಕಲ್ಸ್ ಡೀಪ್ ವಾಟರ್, ನೀ ಡೀಪ್ ವಾಟರ್, ವೇಸ್ಟ್ ಡೀಪ್ ಅಂದ್ರೆ ಕೆಳಗಡೆ ಪಾದದ ಹತ್ರ ಲೆವೆಲ್ ಅಲ್ಲಿ ನೀರು, ಮೊಣಕಾಲ್ ಲೆವೆಲ್ ಅಲ್ಲಿ ನೀರು, ಮತ್ತೆ ವೇಸ್ಟ್ ಲೆವೆಲ್ ಅಲ್ಲಿ ನೀರು. ಇದರ ಅರ್ಥ ಏನು? ವಾಟ್ ಇಸ್ ದ ರೆವಲ್ಯೂಷನ್ ಆಫ್ ದಿಸ್? ಏನಕ್ಕೆ ಅದನ್ನು ತೋರಿಸ್ಬಿಟ್ಟು ಮತ್ತೆ ಕೆರೆ ದಂಡಕ್ಕೆ ಕರ್ಕೊಂಡು ಹೋಗಿ ಬೇರೆ ಕಾರ್ಯಗಳನ್ನ ತೋರಿಸಿದ್ರು? ಈಗ ಇದನ್ನು ವಿವರಿಸುವಾಗ ತುಂಬಾ ಗಮನವಾಗಿ ಕೇಳಿ. ಇದೇ ಅಲೈನ್ಮೆಂಟ್. ದೇವರ ವಾಕ್ಯ ನಿಮ್ಮಲ್ಲಿ ಒಂದು ಕಾರ್ಯ ಮಾಡೋಕ್ ಮುಂಚೆ ಆ ವಾಕ್ಯ ನಿಮ್ಮೊಳಗಡೆ ಬಂದು ಕಾರ್ಯ ಮಾಡುವ ಹಾಗೆ ನೀವು ಅನುಕೂಲವಾಗಿರ್ಬೇಕು. ಇದಕ್ಕೆ ಮುಂಚೆ ನಾನು ಒಂದು ಉದಾಹರಣೆಯನ್ನು ಕೊಟ್ಟೆ. ಯಾವ ರೀತಿ ಒಂದು ವ್ಯವಸಾಯಿ ಅವನು ಬೆಳೆಯನ್ನು ಬೆಳೆಸ್ಬೇಕು ಅಂತ ಹೇಳಿದ್ರೆ ಸುಮ್ಮನೆ ನೆಲ ಹೆಂಗಿದ್ರು ಸರಿ ಅಂತ ಬಂದು ಬೀಜವನ್ನು ಬಿತ್ಬಿಡಲ್ಲ. ಬೀಜ ಬಿತ್ತಕ್ ಮುಂಚೆ ಆ ನೆಲವನ್ನು ಪ್ಲೋ ಮಾಡಿ ಅದಕ್ಕೆ ಫರ್ಟಿಲೈಸರ್ ಹಾಕಿ, ನೀರು ಹಾಕಿ, ಆ ಸಾಯಿಲ್ ಚೆನ್ನಾಗಿ ಬೆಳೆಯನ್ನು ಕೊಡುವ ರೀತಿಯಲ್ಲಿ ಎಲ್ಲ ಅನುಕೂಲವಾಗಿದೆ ಅಂತ ನೋಡಿ ಆಮೇಲೆ ಬೀಜವನ್ನು ಬಿತ್ತುತ್ತಾನೆ. ಅದೇ ಪ್ರಾಸೆಸ್ಸೇ ಇಲ್ಲಿ ಕೂಡ. ಈ ನೀರು ಹರಿಯುವ ಕಾರ್ಯ ಹರಿಯುವಾಗ ಜೀವ ಉಂಟಾಗಬೇಕು ಅಂತ ಹೇಳಿದ್ರೆ ಆ ಹರಿಯುವ ಕಡೆ ನೀವು ಇರಬೇಕು ಅನ್ನೋದಕ್ಕೆ ಆ ಅಲೈನ್ಮೆಂಟ್ ಹೇಗೆ ಅನ್ನುವ ಕಾರ್ಯವನ್ನು ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಆಂಕಲ್ ಡೀಪ್ ವಾಟರ್, ನೀರಿನ ಒಳಗೆ ಸ್ವಲ್ಪ ದೂರ ನಡೆಸೋದು ಏನು ತೋರಿಸ್ತಾ ಇದೆ ಅಂದ್ರೆ, ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡ ಮೇಲೆ ಆರಂಭದಲ್ಲಿ ನೀವು ವಾಕ್ಯವನ್ನು ಧ್ಯಾನ ಮಾಡುವ ಕಾರ್ಯನೇ ಈ ಆಂಕಲ್ ಡೀಪ್ ವಾಟರ್. ನೀವು ವಾಕ್ಯವನ್ನು ಹೊಂದಿಕೊಂಡು ಆ ವಾಕ್ಯದ ಪ್ರಕಾರ ವಿಧೇಯರಾಗಿ ಆ ವಾಕ್ಯದ ಒಂದು ಹೊಂದಿಕೊಂಡು ಅದರ ಮೇಲೆ ಆತ್ಮದಲ್ಲಿ ನಡಿಲಿಕ್ಕೆ ಶುರು ಮಾಡ್ತಾ ಇದ್ದೀರಾ ಅನ್ನುವ ವಿಷಯನೇ ಆಂಕಲ್ ಡೀಪ್ ವಾಟರ್. ಇವತ್ತು ಆ ಲೆವೆಲ್ ಅಲ್ಲಿ ಏನಾಗುತ್ತೋ ಒಂದು ಚಿಕ್ಕ ಅದ್ಭುತ ನಡೆಯುತ್ತೆ. ಆ ಅದ್ಭುತ ನಡೆದ ಕೂಡಲೇ ಇದೇ ಪ್ಯಾಟರ್ನ್, ಇಷ್ಟೇ ಇದೆ ದೇವರು ಅಂತ ಅನೇಕರು ಇನ್ನು ಆಂಕಲ್ ಡೀಪ್ ವಾಟರ್ ಲೆವೆಲ್ ಅಷ್ಟೇ ವಾಕ್ಯದ ತಿಳುವಳಿಕೆಯಲ್ಲಿದ್ದಾರೆ, ಆ ವಾಕ್ಯದ ಪ್ರಕಟಣೆಯಲ್ಲೇ ಇದ್ದಾರೆ. ಅವತ್ತು ನಡೆದ ಅದ್ಭುತ ನಡೀತು, ಆದ್ರೆ ಇವತ್ತು ಅದ್ಭುತನೇ ನಡೀತಾ ಇಲ್ಲ ಅಂತ ಕೊರಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನೀವು ಅವತ್ತಿದ್ದ ರೆವಲ್ಯೂಷನ್ ಆ ಲೆವೆಲ್ಗೆ ಇತ್ತು, ಅದರಿಂದ ಒಂದು ಅದ್ಭುತ ನಡೀತು. ನೀವು ಅಲ್ಲಿಂದ ಮುಂದೆ ಹೋಗಿಲ್ಲ ಅಂದ್ರೆ ನೀವು ಅಲ್ಲೇ ಸ್ಟಾಗ್ನೆಂಟ್ ಆಗ್ಬಿಡ್ತಾ ಇದ್ದೀರಾ. ಇವತ್ತು ಕೂಡ ಅನೇಕ ವಿಶ್ವಾಸಿಗಳು 10 ವರ್ಷ 20 ವರ್ಷ 30 ವರ್ಷ ಇದ್ದ ರೆವಲ್ಯೂಷನ್, ಇದ್ದ ವಾಕ್ಯದ ಅದೇ ತಿಳುವಳಿಕೆಯಲ್ಲಿ, ಅದೇ ಪೊಸಿಷನ್ ಅಲ್ಲಿ, ಅದೇ ಲೆವೆಲ್ ಅಲ್ಲಿ ಇದ್ದಾರೆ. ಆಂಕಲ್ ಡೀಪ್ ವಾಟರ್ ಇಸ್ ಜಸ್ಟ್ ದ ಎಂಟ್ರಿ ಲೆವೆಲ್. ವಾಕ್ಯದವನ್ನು ಹೊಂದಿಕೊಂಡು ವಾಕ್ಯಕ್ಕೆ ಅಲೈನ್ ಆಗಿ ದೇವರನ್ನು ರುಚಿಸಿ ನೋಡುವ ಒಂದು ಫಸ್ಟ್ ಸ್ಟೆಪ್. ಅಲ್ಲಿಂದ ನೋಡಿ, ಅಲ್ಲಿ ಕೂಡ ಈ ವ್ಯಕ್ತಿ ತಾನಾಗೆ ಹೋಗಿಲ್ಲ. ದ ಮ್ಯಾನ್ ಲೆಡ್ ಹಿಮ್ ಫಾರ್ ಅನದರ್ 1000 ಕ್ಯೂಬಿಟ್ಸ್. ಇನ್ನೂ 1000 ಅಡಿ ಇನ್ನು ಮುಂದೆ ಹೋಗುವಂತೆ ಆ ಮನುಷ್ಯ ನಡೆಸದ್ನಂತೆ. ಹಂಗಾದ್ರೆ ಅರ್ಥ ಮಾಡ್ಕೊಳ್ಳಿ, ನೀವು ಯಾವ ಲೆವೆಲ್ ಅಲ್ಲಿ ದೇವರ ವಾಕ್ಯದಲ್ಲಿ ಮೆಚ್ಯೂರ್ ಆಗಿದ್ದೀರೋ ಆ ಮೆಚ್ಯೂರಿಟಿಯ ಮೂಲಕನೇ ನೀವು ದೇವರ ಆತ್ಮ ನಿಮ್ಮನ್ನು ನೆಕ್ಸ್ಟ್ ಲೆವೆಲ್ಗೆ ನಡೆಸುವುದು. ನೀವು ಇರುವ ಲೆವೆಲ್ ಅಲ್ಲೇ ನೀವು ಇನ್ನೂ ದೇವರ ಕಾರ್ಯಗಳನ್ನ ಪ್ರಕಟಿಸ್ತಾ ಇಲ್ಲ, ಅನುಭವಿಸ್ತಾ ಇಲ್ಲ, ವಾಕ್ಯ ಮಾಂಸವಾಗ್ತಾ ಇಲ್ಲ ಅಂದ್ರೆ ನೀವು ಮುಂದೆ ಹೋಗಕ್ಕೆ ಸಾಧ್ಯವಿಲ್ಲ. ಸೊ ಮುಂದೆ ನಡೆಸಿ ಹಿ ವಾಸ್ ಲೆಡ್ ಟು ಗೋ ಅನದರ್ 1000 ಕ್ಯೂಬಿಟ್ಸ್. ಮುಂದೆ ಹೋದ ಮೇಲೆ ಈಗ ನೀರು ಮೊಣಕಾಲಷ್ಟು ತುಂಬಿದೆ. ಅದು ಯಾವುದನ್ನ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಈಗ ನಿಮ್ಮ ತಿಳುವಳಿಕೆ
ಈಗ ಇಷ್ಟೊತ್ತು ಆರಂಭದಲ್ಲಿ ನೀವು ದೇವರು ಏನಾದರೂ ಒಂದು ಅದ್ಭುತ ಮಾಡಲ್ವಾ ಅಂತ ಬಂದವರು ಈಗ ದೇವರ ಜೊತೆ ಒಂದು ಸಂಬಂಧ, ಒಂದು ಇಂಟಿಮೆಸಿ ಎಸ್ಟಾಬ್ಲಿಷ್ ಆಗ್ತಾ ಇದೆ, ಒಂದು ಡಿಪೆಂಡೆನ್ಸಿ. ಹೌದು, ಇದು ನನ್ನ ಬಲದಿಂದ ಅಲ್ಲ, ದೇವರಿಂದ ಮಾತ್ರನೇ ಸಾಧ್ಯ ಎಂಬುವ ತಿಳುವಳಿಕೆ ಉಂಟಾಗುವ ವಿಷಯ. ಅದು ನೀ ಡೀಪ್ ಲೆವೆಲ್. ಹಾಗಂದ್ರೆ ಏನಾಗುತ್ತೆ, ನಿಮ್ಮ ಬಲದ ಮೇಲೆ ನೀವು ಸಾರಲ್ಲ, ಈಗ ದೇವರ ಬಲದ ಮೇಲೆ ಸಾರುವುದು. ನಾನು ಧಾರ್ಮಿಕವಾಗಿ ಪ್ರಾರ್ಥನೆ ಮಾಡಲ್ಲ, ನನಗೂ ತಂದೆಯಾದ ದೇವರಿಗೂ ಒಂದು ಸಂಬಂಧ ಇದೆ ಅಂತ ವ್ಯಕ್ತಪಡಿಸುವ ಕಾರ್ಯ. ಅಂದ್ರೆ ಇಟ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಎ ಇಂಟರ್ಮೀಡಿಯೇಟ್ ಸ್ಟೇಟ್. ಯು ಆರ್ ಮ್ಯಾಚೂರಿಂಗ್. ಇನ್ನು ವಾಕ್ಯದಲ್ಲಿ ಬಲ ಹೊಂದುತ್ತಾ ಇದ್ದೀರಾ. ಇಲ್ಲೇ ನೀವು ದೇವರ ಸ್ವಭಾವ ಎಂಥದ್ದು ಅಂತ ನಿಮ್ಮನ್ನು ನೀವೇ ಆ ದೇವರ ವಾಕ್ಯ ನಿಮ್ಮನ್ನು ಟ್ರಾನ್ಸ್ಫಾರ್ಮ್ ಮಾಡುವ ಕಾರ್ಯ, ನಿಮ್ಮ ಮನಸ್ಸನ್ನು ಮಾನಸಾಂತರ ಮಾಡಿಸುವ ಕಾರ್ಯ, ನೀವು ನೋಡುವ ದೃಷ್ಟಿಯನ್ನು ಬದಲಾಯಿಸುವ ಕಾರ್ಯ. ಇದುವರೆಗೂ ಬರೀ ಶರೀರದಲ್ಲಿ ಸಮಸ್ಯೆವನ್ನೇ ನೋಡ್ತಾ ಇದ್ದ ನೀವು ಈಗ ದೇವರ ಮಹತ್ತಾದ ಕಾರ್ಯಗಳನ್ನು, ದೇವರ ಆತ್ಮದ ಮಂಡಲದಲ್ಲಿ ನಿಮಗೆ ಅಂತ ಏರ್ಪಡಿಸಿರುವ ಕಾರ್ಯಗಳನ್ನು ನೋಡುವುದಕ್ಕೆ ಸಾಧ್ಯವಾಗುವ ಒಂದು ಸ್ಟೇಜ್. ಸೊ ಯಾವಾಗ ನೀವು ಆ ರೀತಿಯಾಗಿ ನೀವು ದೇವರ ಕಾರ್ಯಗಳನ್ನು ನೋಡಿ ನಿಮ್ಮ ಮೇಲೆ ಇರುವ ಒಂದು ಡಿಪೆಂಡೆನ್ಸಿನ ಕಡಿಮೆ ಮಾಡಿ ಶರೀರ ಸ್ವಭಾವದಲ್ಲಿ ಕಟ್ಟಾಗಿ ಆತ್ಮದಲ್ಲಿ ನೀವು ಮೆಚ್ಯೂರ್ ಆಗಿ ಈಗ ದೇವರ ಮೇಲೆ ಡಿಪೆಂಡೆನ್ಸಿನ ತೋರಿಸುವ ಒಂದು ಸ್ಟೆಪ್ಪೇ ಈ ನೀ ಡೀಪ್ ವಾಟರ್. ನೆಕ್ಸ್ಟ್ ನೀ ಡೀಪ್ ವಾಟರ್ ಇಂದ ನೆಕ್ಸ್ಟ್ ವೇಸ್ಟ್ ಲೆವೆಲ್ ವಾಟರ್ಗೆ ಇನ್ನೂ ಆಳವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು 1000 ಸ್ಟೆಪ್ ಮುಂದೆ ಹೋಗಿದ ಕೂಡಲೇ ಈಗ ಯಾವ ಲೆವೆಲ್ ಅಂದ್ರೆ, ಈಗ ಯು ಆರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಲೆವೆಲ್ ಆಫ್ ಸ್ಪಿರಿಚುವಲ್ ಮೆಚುರಿಟಿ, ಸ್ಪಿರಿಚುವಲ್ ಅಥಾರಿಟಿ. ಈಗ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ನಿಮ್ಮ ಮನಸ್ಸಾಂತರ ಆಗಿ ಟ್ರಾನ್ಸ್ಫಾರ್ಮ್ ಆಗಿ ದೇವರ ಕಾರ್ಯಗಳನ್ನು ಮಾಡುವುದಕ್ಕೆ, ಫಲವನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಸಿದ್ಧರಾಗಿದ್ದೀರಾ. ಇಲ್ಲಿ ವೇಸ್ಟ್ ಲೆವೆಲ್ ವಾಟರ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಆದ ಡೆಪ್ತ್ಗೆ ಹೋದ ಕೂಡಲೇ ಈಗ ಏನ್ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀರಾ ಅಂದ್ರೆ, ಈಗ ನೀವು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರುವ ಲೆವೆಲ್ ಅಲ್ಲಿ ಮೆಚೂರ್ ಆಗಿದ್ದೀರಾ, ಫಲಭರಿತರಾಗಿದ್ದೀರಾ, ಸ್ಪಿರಿಚುವಲ್ ಅಥಾರಿಟಿನ ಎಕ್ಸಸೈಸ್ ಮಾಡುವ ಸ್ಟೇಜ್ ಅಲ್ಲಿ ಇದ್ದೀರಾ ಅಂತ ತೋರಿಸ್ತಾ ಇದೆ. ಸೊ ಹಾಗಾದ್ರೆ ಒಂದೊಂದು ಲೆವೆಲ್ ಅಲ್ಲಿ ನೋಡಿ, ನೀವು ಆತ್ಮದಲ್ಲಿ ಎಷ್ಟು ಆಳವಾಗಿ ಹೋಗ್ತೀರೋ ಅಷ್ಟು ನೀವು ಮೆಚೂರ್ ಆಗಿದ್ದೀರಾ, ಅಷ್ಟು ನಿಮ್ಮ ಪ್ರಕಟಣೆಯ ಲೆವೆಲ್ ಹೆಚ್ಚಾಗುತ್ತೆ. ದೇವರ ವಾಕ್ಯದ ರಹಸ್ಯಗಳು ಇನ್ನೂ ಬಲವಾಗಿ ನಿಮಗೆ ಪ್ರಕಟವಾಗುತ್ತೆ. ಆ ವಾಕ್ಯದ ಕಾರ್ಯಗಳು ಬರೀ ವಾಕ್ಯವಾಗಿರದೆ ಅದು ಮಾಂಸವಾಗುವ ಕಾರ್ಯವನ್ನು ಅಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದಾರೆ. ಈಗ ನೋಡಿ, ಆ ವೇಸ್ಟ್ ಲೆವೆಲ್ ವಾಟರ್ ಆ ಲೆವೆಲ್ ಬಂದ ಮೇಲೆ ನಾವು ಯು ಆರ್ ಇನ್ ಅ ಪೊಸಿಷನ್ ಟು ಪ್ರೊಡ್ಯೂಸ್ ಫ್ರೂಟ್. ಫಲ ಆಟೋಮೆಟಿಕ್ ಆಗಿ ಫಲ ಬರುವುದನ್ನ ನೀವು ಅನುಭವಿಸುವ ಸ್ಟೇಜ್. ಅಲ್ಲಿಂದ ಇನ್ನೂ ಒಂದು 1000 ಕ್ಯೂಬಿಟ್ ಒಳಗಡೆ ಹೋಗಿದ ಕೂಡಲೇ ಈಗ ಅವನ ಕೆಳಗಡೆ ನಿಂತ್ಕೊಳಕ್ ಆಗ್ತಾ ಇಲ್ಲ, ಯಾಕಂದ್ರೆ ಅಷ್ಟೊಂದು ಡೆಪ್ತ್ ಆಗೋಯ್ತು. ಈಗ ಸ್ವಿಮ್ಮಿಂಗ್ ಮಾಡೋ ರೀತಿಯಲ್ಲಿ ಒಳಗಡೆ ಮುಳುಗೋದ. ಇದು ಯಾವ ಸ್ಟೇಜ್ ಅಂತ ಹೇಳಿದ್ರೆ, ದಿಸ್ ಇಸ್ ಕಂಪ್ಲೀಟ್ ಸರೆಂಡರಿಂಗ್ ಆಫ್ ಯೋರ್ ಸೆಲ್ಫ್ ಟು ದ ಹೋಲಿ ಸ್ಪಿರಿಟ್. ವಾಕ್ಯವನ್ನು ಇದುವರೆಗೂ ವಾಕ್ಯವನ್ನು ಹೊಂದಿಕೊಂಡು ವಾಕ್ಯದ ಪ್ರಕಾರ ನಡೀತಾ ಇದ್ರೆ, ಯಾವಾಗ ವಾಕ್ಯದಲ್ಲಿ ನೀವು ಮುಳುಗೋದ್ರೋ ಈಗ ವಾಕ್ಯ ನಿಮ್ಮನ್ನು ನಡೆಸುತ್ತೆ, ವಾಕ್ಯವು ನಿಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ವಾಕ್ಯವು ನಿಮ್ಮನ್ನು ಕಂಟ್ರೋಲ್ ಮಾಡುವಾಗ ಯಾವುದು ತಪ್ಪಾಗಕ್ಕೆ ಸಾಧ್ಯವಿಲ್ಲ. ವಾಕ್ಯವು ನಿಮ್ಮನ್ನು ಕೈ ಹಿಡ್ಕೊಂಡು ನಡೆಸುವಾಗ ನೀವು ತಪ್ಪಾದ ದಾರಿಯಲ್ಲಿ ಹೋಗಕ್ಕೆ ಸಾಧ್ಯವಿಲ್ಲ. ವಾಕ್ಯವು ಆ ಒಂದು ಕಾರ್ಯವನ್ನು ನಿಮ್ಮ ಮೂಲಕ ಮಾಡುವಾಗ ಅದು ಫೇಲ್ ಆಗಕ್ಕೆ ಸಾಧ್ಯವಿಲ್ಲ. ಅದು ಫೇಲ್ ಆಗೋ ರೀತಿಯಲ್ಲಿ ಇದ್ರು, ಅದು ತಪ್ಪಾದ ದಾರಿಯಲ್ಲಿ ಹೋಗ್ತಾ ಇದ್ರು, ಅದು ಜಯದ ದಾರಿಯಲ್ಲೇ ಹೋಗೋಕೆ ಸೇರೋದು, ಜಯವನ್ನೇ ಅನುಭವಿಸೋದು. ಯಾಕಂದ್ರೆ ಇಡೀ ಸೃಷ್ಟಿನೇ ವಾಕ್ಯ ಎಂಬುವ ಯೇಸುವಿನ ಕಂಟ್ರೋಲ್ ಅಲ್ಲಿ ಇರೋದ್ರಿಂದ ನೀವು ವಾಕ್ಯ ಒಳಗಡೆ ಇದ್ರೆ ಯೇಸು ಒಳಗಡೆ ಇದ್ದೀರಾ. ಯೇಸು ಒಳಗಡೆ ಇದ್ರೆ ಆತನ ಕಂಟ್ರೋಲ್ ಅಲ್ಲಿ ಎಲ್ಲ ಕ್ರಮವಾಗಿ ಸರಿಯಾಗಿ ಜಯವಾಗಿ ನಡೆಯೋದು. ಯೇಸುವಿನ ನಾಮದಲ್ಲಿ ಇದನ್ನೇ ಬೀಯಿಂಗ್ ಲೆಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್, ಪವಿತ್ರ ಆತ್ಮನ ಪ್ರೇರೇಪಣೆಯಿಂದ ಇಲ್ಲ ಪವಿತ್ರಾತ್ಮನ ನಡೆಸುವಿಕೆಯಲ್ಲಿ ನಡೆಯೋದು ಅನ್ನೋದು ಏನು ಅಂತ ಹೇಳಿದ್ರೆ, ನೀವು ಯಾವಾಗ ವಾಕ್ಯದಲ್ಲಿ ನೀವು ಮುಳುಗೋಗಿರುವಾಗ ಆ ವಾಕ್ಯದ ಆತ್ಮ ನಿಮ್ಮನ್ನು ನಡೆಸುವುದೇ ಬೀಯಿಂಗ್ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ಯೇಸುವಿನ ನಾಮದಲ್ಲಿ ಈಗ ಕೂಡ ಕೇಳ್ತಾ ಇರುವ ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಆ ಲೆವೆಲ್ಗೆ ಹೋದ ಮೇಲೆ ಆ ಮನುಷ್ಯ ಕೇಳ್ತಾ ಇದ್ದಾನೆ, ಎಸೆಕಿಯೇಲ್ ಈಗ ಇದನ್ನೆಲ್ಲ ನೋಡ್ದಿಯಾ ಅಂತ ಕೇಳಿದ ತಕ್ಷಣ ಅವನು ಆಶ್ಚರ್ಯದಿಂದ ನೋಡ್ತಾನೆ. ನೋಡ್ಬಿಟ್ಟು ಈ ಕೆರೆ ದಂಡಕ್ಕೆ ವಾಪಸ್ ಕರ್ಕೊಂಡು ಹೋಗ್ತಾನೆ. ಇದರ ಅರ್ಥ ಏನು? ವಾಟ್ ಡಸ್ ಇಟ್ ಮೀನ್? ಇದು ಒಂದು ಆಂಕಲ್ ಡೀಪ್ ವಾಟರ್, ನೀ ಡೀಪ್ ವಾಟರ್ ಮತ್ತೆ ವೇಸ್ಟ್ ಲೆವೆಲ್ ವಾಟರ್ನ ತೋರಿಸ್ಬಿಟ್ಟು ಮತ್ತೆ ಕೆರೆ ದಂಡಕ್ಕೆ ಕರ್ಕೊಂಬಂದ. ಸೊ ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ, ನೀವು ಎಷ್ಟು ಆಳವಾಗಿ ವಾಕ್ಯ ಎಂಬ ನೀರಲ್ಲಿ ಹೋಗಿ ಮುಳುಗ್ತಿರೋ
ಆ ಲೆವೆಲ್ಗೆ ವಾಕ್ಯವು ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡುವಾಗ, ವಾಕ್ಯವು ನಿಮ್ಮನ್ನು ನಡೆಸೋಕ್ಕೆ ಶುರು ಮಾಡುವಾಗ ನೀವು ಫಲಗಳನ್ನ ಅನುಭವಿಸೋರಾಗಿರ್ತೀರ, ಫಲಗಳನ್ನ ಉತ್ಪತ್ತಿ ಮಾಡೋಕ್ಕೆ ಪ್ರಯತ್ನ ಪಡೋರಾಗಿರಲ್ಲ. ಸೊ ಕೆರೆ ದಂಡಕ್ಕೆ ಹೋಗಿ ಈಗ ನೋಡಿದ್ಯಲ್ಲ ಅಂತ ಹೇಳಿ ಹೋದ ಮೇಲೆ ಇವನು ಆಚೆ ಬಂದು ನೋಡ್ತಾನೆ, ಆ ಕೆರೆ ದಂಡಕ್ಕೆ ಎಲ್ಲಾ ಮರಗಳಲ್ಲೂ ಆಶ್ಚರ್ಯ ಪಡೋ ರೀತಿಯಲ್ಲಿ ಹಣ್ಣುಗಳು ಈಗ ಅವನ ಕಣ್ಣಿಗೆ ಕಾಣ್ತಾ ಇದೆ. ಈಗ ಪ್ರಶ್ನೆ ಏನಂದ್ರೆ, ಅಲ್ಲಿಂದನೇ ಕರ್ಕೊಂಡು ಹೋಗಿದ್ದು, ಫಸ್ಟ್ ಟೈಮ್ ಈ ಮಾತು ಹೇಳಿಲ್ಲ, ಆದ್ರೆ ಹೋಗಿ ನೀ ಆಂಕಲ್ ಲೆವೆಲು, ನೀ ಲೆವೆಲು, ವೇಸ್ಟ್ ಲೆವೆಲು ಫುಲ್ಲ ಮುಳ್ಗದ ಮೇಲೆ ವಾಪಸ್ ಬಂದು ನೋಡ್ತಾನೆ. ವಾಕ್ಯ ಹಂಗೆ ಹೇಳ್ತಾ ಇದೆ 5ನೇ ವಾಕ್ಯದಲ್ಲಿ, 6 ಐ ಥಿಂಕ್ ಇನ್ ದ 6th or 7th verse. ಅವನು ಆಶ್ಚರ್ಯದಿಂದ ನೋಡ್ತಾ ಇದ್ದಾನಂತೆ, ಎಂತ ಮರಗಳು ಎಂತ ಫಲ ಕೊಡೋದು ಕಾರ್ಯಗಳನ್ನ ನೋಡ್ತಾ ಇರುವಾಗ ಅಲ್ಲಿ ಅವನಿಗೆ ಹೇಳ್ತಾ ಇದ್ದಾನೆ, ಯಾವ ರೀತಿ ಈ ತೊರೆಯು ಎಲ್ಲೆಲ್ಲೇ ಹರಿತಾ ಇದೆಯೋ ಅಲ್ಲಲ್ಲಿ ಜೀವ ಉಂಟಾಗ್ತಾ ಇದೆ. ಈಗ ನಾನು ಪ್ರಾಫಿಟಿಕ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಮ ಅಲೈನ್ಮೆಂಟ್ ಈಗ ನೀರು ಒಳಗಡೆ ಹೋಗಿದ್ದ ಕಾರ್ಯ ಏನು, ನೀರಿಂದ ಹೊರಗಡೆ ಬಂದ ಮೇಲೆ ನಡೆಯುವ ಕಾರ್ಯ ಏನು ಅಂತ ಹೇಳ್ತೀನಿ, ತುಂಬಾ ಗಮನದಿಂದ ಕೇಳಿ. ದಿಸ್ ಇಸ್ ದ ಪ್ರಿನ್ಸಿಪಲ್, ದಿಸ್ ಇಸ್ ದ ಅಲೈನ್ಮೆಂಟ್. ಒಂದೊಂದು ಹಂತವಾಗಿ ನೀವು ನೀರು ಒಳಗಡೆ ಹೋಗುವುದು, ವಾಕ್ಯವು ನಿಮ್ಮನ್ನು ಬದಲಾಯಿಸುವುದು, ವಾಕ್ಯವು ನಿಮ್ಮನ್ನು ಮಾನಸಾಂತರ ಪಡಿಸುವುದು, ವಾಕ್ಯವು ನಿಮ್ಮನ್ನು ಟ್ರಾನ್ಸ್ಫಾರ್ಮ್ ಮಾಡುವುದು. ಈ ಲೋಕದ ಪ್ರಕಾರನೇ ಯೋಚನೆ ಮಾಡಿ ನೋಡಿ ಸಮಸ್ಯೆದ ಕಡೆ ಗಮನ ಕೊಟ್ಟು ಅದರಲ್ಲೇ ಮುಳುಗೋಗಿ ಯಾವಾಗ ನೋಡಿದ್ರು ಬರೀ ಸಮಸ್ಯೆದ ಬಗ್ಗೆನೇ ಮಾತಾಡ್ತಾ ಇದ್ರಿ. ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಅಂತ ಹೆಸರಲ್ಲಿ ಬರೀ ಕೊರಗಿ ಅಳ್ತಾ ವೇದನೆ, ಚಿಂತೆ, ದುಃಖ, ಭಾರವನ್ನೇ ವ್ಯಕ್ತಪಡಿಸ್ತಾ ಇದ್ದ ನಿಮ್ಮನ್ನು ಈಗ ಆ ನೀರು ಎಂಬುವ ವಾಕ್ಯದ ಆಳಕ್ಕೆ ಕರ್ಕೊಂಡು ಹೋಗಿದೆ. ಏನಕ್ಕಂದ್ರೆ ನಿನ್ನ ಗುರುತು ಇನ್ನು ಸಮಸ್ಯೆ ಅಲ್ಲ, ನಿನ್ನ ಗುರುತು ನನ್ನಲ್ಲಿ ನಾನೇ ಕ್ರಿಸ್ತನು ಎಂಬುವ ಆ ಕಾರ್ಯವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಈಗ ಒಳಗಡೆ ನಿಮ್ಮನ್ನು ಕಳಿಸ್ತಾ ಇದ್ದ. ಈಗ ಆ ನೀರು ಒಳಗಡೆ ಮುಳುಗೋಗಿ ಹೊರಗಡೆ ಬರೋದು ಯಾವುದಕ್ಕೆ ಹೋಲಿಕೆ ಅಂದ್ರೆ, ಇಟ್ ಈಸ್ ದ ಬ್ಯಾಪ್ಟಿಸಮ್, ದೀಕ್ಷಾಸ್ನಾನ ಏನ್ ಮಾಡ್ತಾ ಇದ್ವಿ ನಾವು? ಶರೀರ ಸ್ವಭಾವಕ್ಕೆ ಹೋಗಿ ಸತ್ತು ಎದ್ದು ಬರುವಾಗ ಆತ್ಮದಿಂದ ಹುಟ್ಟಿ ಬರುವುದು, ಶರೀರ ಕಣ್ಣುಗಳು ಮರೆಯಾಗಿ ಆತ್ಮದ ಕಣ್ಣುಗಳು ತೆರೆಯುವುದು, ಶರೀರ ಸ್ವಭಾವಗಳೆಲ್ಲ ನಿರ್ಮೂಲ ಮಾಡಿ ಆತ್ಮದ ಸ್ವಭಾವ, ಆತ್ಮದ ಫಲಗಳನ್ನ ಪ್ರಕಟಿಸುವ ಒಂದು ಕಂಡೀಷನ್ ಅಲ್ಲಿ ಇರುವುದು. ಸೊ ಅದೇ ಎಸೆಕೆಲ್ ಮಾಡಿದ್ದು. ನೀರೊಳಗಡೆ ಹೋಗಿ ಎಲ್ಲ ಶರೀರದ ಸ್ವಭಾವಗಳು, ಅವನ ಶರೀರದ ಕಣ್ಣುಗಳು ಏನ್ ನೋಡ್ತಾ ಇತ್ತು ಅವುಗಳೆಲ್ಲ ಮುಚ್ಚಿ ಈಗ ಕೆರೆ ದಂಡಕ್ಕೆ ಬಂದು ನೋಡ್ತಾನೆ. ಈಗ ಆಶ್ಚರ್ಯವಾಗಿ ಬರೀ ಮರದಲ್ಲಿ ಹಣ್ಣುಗಳು, ಅವನಿಗೆ ಹಂಗಂದ್ರೆ ಏನರ್ಥ? ಹೋಗುವಾಗ ಬರೀ ಸಮಸ್ಯೆನೇ ಕಾಣ್ತಾ ಇತ್ತು, ಈಗ ನೀರು ಎಂಬ ವಾಕ್ಯದಲ್ಲಿ ಹೋಗಿ ಮುಳುಗಿ ಹೊರಗಡೆ ಬಂದು ನೋಡ್ತಾನೆ, ಆತ್ಮದ ಕಣ್ಣುಗಳು ತೆರೆದು ಈಗ ಬರೀ ಮರದಲ್ಲಿರುವ ಹಣ್ಣುಗಳು ಕಾಣ್ತಾ ಇದೆ, ಸಮಸ್ಯೆ ಕಾಣ್ತಾ ಇಲ್ಲ, ಬರೀ ಪರಿಹಾರ ಕಾಣ್ತಾ ಇದೆ, ಸೋಲು ಕಾಣ್ತಾ ಇಲ್ಲ, ಬರೀ ಜಯ ಕಾಣ್ತಾ ಇದೆ, ನಷ್ಟ ಕಾಣ್ತಾ ಇಲ್ಲ, ಬರೀ ಲಾಭ ಕಾಣ್ತಾ ಇದೆ, ಕಾಯಿಲೆ ಕಾಣ್ತಾ ಇಲ್ಲ, ಬರೀ ಆರೋಗ್ಯ ಕಾಣ್ತಾ ಇದೆ, ಸೋಲು ಕಾಣ್ತಾ ಇಲ್ಲ, ಬರೀ ಜಯ ಕಾಣ್ತಾ ಇದೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಒಬ್ಬೊಬ್ಬರಿಗೂ ನೀವು ಈಗ ಆ ವಾಕ್ಯ ಎಂಬ ನದಿಯ ಬಳಿಯಲ್ಲಿ ಆಳಕ್ಕೆ ಹೋಗಿ ಕೆರೆ ದಂಡೆಗೆ ಬಂದು ನೀವು ನೋಡುವ ಕಾರ್ಯಗಳ ಎಲ್ಲ ದೇವರ ಉದ್ದೇಶದ ಪ್ರಕಾರ ಎಂತ ಮಹತ್ತಾದ ಕಾರ್ಯಗಳು ನಿಮಗಿಟ್ಟಿದ್ದಾರೋ ಅವುಗಳನ್ನೇ ನೀವು ನೋಡುವಿರಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ದೇವರ ಪ್ರಸನ್ನತೆ, ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗಲಿ. ನೀವು ಈಗ ವಾಕ್ಯದಲ್ಲಿ ಬೇರೂರಿ. ಇದರ ಅರ್ಥ ಏನು? ಅಲೈನ್ಮೆಂಟ್ ಏನು? ಈಗ ಟಿಪ್ಪ ಹೇಳ್ತೀನಿ. ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ನನ್ನ ಗುರುತು ಯೇಸು ಕ್ರಿಸ್ತನಲ್ಲಿ, ನನ್ನ ಪೊಸಿಷನ್ ಯೇಸು ಕ್ರಿಸ್ತನಲ್ಲಿ, ಅವರ ಬಲಗೈಯಲ್ಲಿ ಉನ್ನತದಲ್ಲಿ ಕೂತಿದ್ದೀನಿ. ನನ್ನ ಮೈಂಡ್ ಈ ಲೋಕದಲ್ಲಿ ಇರುವ ಸಮಸ್ಯೆದ ಬಗ್ಗೆ ನಾನು ಆಲೋಚನೆ ಮಾಡೋನಲ್ಲ, ನಾನು ಆತ್ಮದಲ್ಲಿ ಹುಟ್ಟಿ ಆತ್ಮದಲ್ಲಿ ಇಟ್ಟಿರುವ ಪರಿಹಾರವನ್ನು ನೋಡುವಂತೆ ನನ್ನ ಕಣ್ಣುಗಳನ್ನು ಓಪನ್ ಮಾಡ್ತಾ ಇದ್ದೀನಿ, ನನ್ನ ಹೃದಯವನ್ನು ಓಪನ್ ಮಾಡ್ತಾ ಇದ್ದೀನಿ ಎಂಬುವ ಮಾತುಗಳನ್ನು ನೀವು ಮಾತಾಡುವಾಗ ದೇವರ ಪ್ರಸನ್ನತೆ, ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗ್ತಾ ಇದೆ ಯೇಸುವಿನ ನಾಮದಲ್ಲಿ. ಈಗ ಕೂಡ ದೇವರ ಪ್ರಸನ್ನತೆ ನಿಮ್ಮನ್ನು ಯಾವ ಉದ್ದೇಶಕ್ಕೋಸ್ಕರ ಆರಿಸ್ಕೊಂಡಿದ್ದಾರೋ ಅದರಂತೆ ನೀವು ಜೀವಿಸುವಿರಿ. ನಿಮ್ಮ ಬದುಕು ಹಾಗೆ ಇರುವುದು. ಯಾಕಂದ್ರೆ ನೀವು ಇನ್ನೊಮ್ಮೆ ದೇವರ ಕಾರ್ಯಗಳನ್ನು ಕೂಡ ಇವನು ಪರಿಶುದ್ಧವಾಗಿ ಇರೋದಕ್ಕೆ ಕೂಡ ಪ್ರಯತ್ನ ಪಡಬೇಡಿ. ನೀರಿನ ಬಳಿಯಲ್ಲಿ ಇದ್ರೆ ನೀವು ಪರಿಶುದ್ಧವಾಗೇ ಇರ್ತೀರಾ. ನೀರಿನ ಬಳಿಯಲ್ಲಿ ಅಂತ ಹೇಳುವಾಗ ವಾಕ್ಯದ ಬಳಿಯಲ್ಲಿ, ವಾಕ್ಯ ಅಂತ ಹೇಳುವಾಗ ಯೇಸುವಿನ ಬಳಿಯಲ್ಲಿ ಇರುವಾಗ, ಯೇಸುವಲ್ಲಿ ಇರುವಾಗ ಯೇಸು ಪರಿಶುದ್ಧವಾಗಿರೋದ್ರಿಂದ ನೀವು ಪರಿಶುದ್ಧವಾಗೇ ಇರ್ತೀರಾ. I now release this anointing in the mighty name of Jesus. ಈಗ ಕೂಡ
ನೀರು ಒಳಗಡೆ ಇದ್ದಾಗ ನೀವು ಮಾನಸಾಂತರ ಆದ್ರಿ, ನೀವು ಟ್ರಾನ್ಸ್ಫಾರ್ಮ್ ಆದ್ರಿ. ನೀರಿನ ದಂಡಕ್ಕೆ ಬಂದ ಮೇಲೆ ಈಗ ನೀವೇ ಆ ನದಿಯಾಗಿದ್ದೀರಾ. ಈಗ ನೀವು ನಿಮ್ಮ ಮೂಲಕ ಹರಿಬೇಕು ಅನ್ನೋದಕ್ಕೋಸ್ಕರನೇ ಒಳಗಡೆ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಕರ್ಕೊಂಬಂದು ಈಗ ಮತ್ತೆ ನೀನು ಹೋಗು, ನೀನು ಎಲ್ಲೆಲ್ಲಿ ಹೋಗ್ತೀಯೋ ಅಲ್ಲಲ್ಲಿ ಜೀವ ಉಂಟಾಗಬೇಕು. ಸೊ ಹಾಗಾದ್ರೆ ನೀರು ಒಳಗಡೆ ಹೋಗಿದ್ದು ನಾವು ದೇವರ ಬಲದಿಂದ ಸಾಮರ್ಥ್ಯದಿಂದ ತುಂಬುವುದಕ್ಕೋಸ್ಕರ, ಹೊರಗಡೆ ಬಂದು ನಾವು ಹೋಗೋದು ಅನ್ನೋದು ಬೇರೆಯವ್ರನ್ನ ಟ್ರಾನ್ಸ್ಫಾರ್ಮ್ ಮಾಡೋಕ್ಕೋಸ್ಕರ, ಬೇರೆಯವ್ರನ್ನ ರಕ್ಷಿಸೋಕ್ಕೋಸ್ಕರ, ಬೇರೆಯವ್ರನ್ನ ಮಾನಸಾಂತರ ಪಡಿಸಿ ಅದೇ ಜೀವ ನದಿ ಅವರಲ್ಲಿ ಹುಟ್ಟಿ ಅವರು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರೋ ರೀತಿಯಲ್ಲಿ ದೇಶಗಳನ್ನು ಬದಲಾಯಿಸುವಂತೆ, ದೇಶಗಳನ್ನು ಸ್ವಸ್ಥತೆ ಪಡಿಸುವಂತೆ, ದೇಶಗಳನ್ನು ರಕ್ಷಿಸುವಂತೆ ಇವತ್ತು ಆ ನದಿಯಾಗಿ ನಮ್ಮನ್ನ ಕಳಿಸ್ತಾ ಇದ್ದಾರೆ. ಸೊ ಹಾಗಾದ್ರೆ ನೀರು ಒಳಗಡೆ ಹೋಗೋದು ನಾನು ಮಾನಸಾಂತರ ಆಗಿ ಟ್ರಾನ್ಸ್ಫಾರ್ಮ್ ಆಗೋದಕ್ಕೋಸ್ಕರ, ಹೊರಗಡೆ ಬಂದ ನಾನೇ ನದಿಯಾಗಿ ಹೋಗಿ ಲೋಕದಲ್ಲಿ ಇರೋನ ಟ್ರಾನ್ಸ್ಫಾರ್ಮ್ ಮಾಡಬೇಕು ಅನ್ನೋದೇ ದೇವರ ಉದ್ದೇಶ. ಯೇಸುವಿನ ನಾಮದಲ್ಲಿ ನೀವು ಎಲ್ಲಿಯ ತನಕ ನನ್ನನ್ನು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರೋ ರೀತಿಯಲ್ಲಿ ನನ್ನನ್ನು ನಡೆಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ ಅಂತ ಹೇಳ್ತಿರೋ, ಅಲ್ಲಿಯ ತನಕ ದೇವರ ಪ್ರಸನ್ನತೆ, ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗ್ತಾ ಇರುತ್ತೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಐ ರಿಲೀಸ್ ದಿಸ್ ಅನಾಯಿಂಟಿಂಗ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ದೇವರ ಪ್ರಸನ್ನತೆ ಒಬ್ಬೊಬ್ಬರಲ್ಲೂ ಇನ್ನೂ ಬಲವಾಗಿ ಪ್ರಕಟವಾಗಲಿ. ಐ ನೌ ರಿಲೀಸ್ ದಿಸ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ಈಗ ಕೂಡ ಕೇಳ್ತಾ ಇರುವ ಪ್ರತಿಯೊಬ್ಬರು ಕೂಡ ಎಂಥ ಒಂದು ಗೊಂದಲ, ಕನ್ಫ್ಯೂಷನ್ ಇದ್ರು ಇದು ಮಾತ್ರ ಹೇಳ್ತಾರೆ, ಅಪ್ಪ ನಿನ್ನ ವಾಕ್ಯ, ನಿನ್ನ ವಾಗ್ದಾನ ನನಗೆ ಕೊಟ್ಟಿದ್ಯಾ, ಆ ವಾಗ್ದಾನದಲ್ಲೇ ಬಲಿಯಲ್ಲಿ ಇದ್ರೆ ಬೇರೆಯವರಿದ್ರೆ ಸಾಕು, ನಾನು ಅನುಭವಿಸ್ತೀನಿ ಎಂಬ ಮಾತನ್ನು ಬಿಡದೆ ಹೇಳ್ತಾ ಇರಿ. ಹೇಗೆ ನಿಮ್ಮ ಆಲೋಚನೆ, ನಿಮ್ಮ ಮೈಂಡ್, ನಿಮ್ಮ ಗುರುತು, ನಿಮ್ಮ ಮಾತು, ನಿಮ್ಮ ಭಾವನೆಗಳು ಇವುಗಳೆಲ್ಲ ಆ ವಾಕ್ಯದಂತೆ ಇದ್ರೆ ಸಾಕು. ಅದರ ಅಂತ ನೀವು ಅಲ್ಲೇ ಆ ನೀರಿನ ಬಳಿಯಲ್ಲೇ ಇದ್ದೀರಾ ಅಂತ ತೋರಿಸ್ತಾ ಇದೆ. ಯೇಸುವಿನ ನಾಮದಲ್ಲಿ ಎಲ್ಲಿ ನೀವು ಶರೀರ ಸ್ವಭಾವವನ್ನು ವ್ಯಕ್ತಪಡಿಸ್ತೀರೋ, ಎಲ್ಲಿ ನಿಮ್ಮ ಕೋಪವನ್ನು ವ್ಯಕ್ತಪಡಿಸ್ತೀರೋ, ಎಲ್ಲಿ ಕಾರ್ಯ ನಡೀಲಿಲ್ಲ ಅಂತ ಫ್ರಸ್ಟ್ರೇಷನ್ ಅಂತ ತೋರಿಸ್ತೀರೋ, ಎಲ್ಲಿ ಭಯವನ್ನು ವ್ಯಕ್ತಪಡಿಸ್ತೀರೋ ಅಲ್ಲಿ ನೀವು ನೀರಿನ ಬಳಿಯಲ್ಲಿ ಇಲ್ಲ ಅಂತ ಅರ್ಥ. ಯಾವ ರೀತಿ ಮೀನನ್ನ ನೀರಲ್ಲಿ ಎತ್ತಗೆದು ನೆಲದ ಮೇಲೆ ಹಾಕಿದ್ರೆ ನರಳ್ತಾ ಇರುತ್ತೋ ಆ ರೀತಿಯಾಗಿ ಹರಿಯುವ ನದಿಯ ಬಳಿಯಲ್ಲಿ ನಡಲ್ಪಟ್ಟಿಲ್ಲ ಅಂದ್ರೆ ವಾಕ್ಯದಲ್ಲಿ ಬೇರೂರಿಲ್ಲ, ವಾಕ್ಯವನ್ನು ಬಿಟ್ಟು ಸಪರೇಟ್ ಆಗಿದ್ದೀರಾ. ಅದಕ್ಕೆ ನಿಮಗೆ ಭಯ ಬರ್ತಾ ಇದೆ. ಅದಕ್ಕೆ ನಿಮಗೆ ದೇವರು ಖಂಡಿತ ನಿನಗೆ ಬಿಡುಗಡೆ ಮಾಡ್ತೀನಿ ಅನ್ನುವ ವಾಕ್ಯಕ್ಕಿಂತ ನನ್ನ ಶರೀರದಲ್ಲಿರುವ ಕಾಯಿಲೆ ನಿಜ ಎನ್ನುವ ನಿಮ್ಮಲ್ಲಿ ಹೆಚ್ಚಾಗ್ತಾ ಇರೋದು ಕಾರಣ ಏನಂದ್ರೆ ನೀವು ನದಿಯ ಬಳಿಯಲ್ಲಿ ಅಲೈನ್ ಆಗಿಲ್ಲ, ನಿಮ್ಮ ಗುರುತಿಂದ ತಪ್ಪಿದ್ದೀರಾ, ನಿಮ್ಮ ಆಲೋಚನೆಗಳು ತಪ್ಪಿದೆ, ನಿಮ್ಮ ಮಾತುಗಳು ತಪ್ಪಿದೆ, ನಿಮ್ಮ ಭಾವನೆಗಳು ತಪ್ಪಿದೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಒಬ್ಬೊಬ್ರು ದೇವರ ಪ್ರಸನ್ನತೆ, ದೇವರ ಮಹಿಮೆ ಈಗ ನಿಮ್ಮ ಮನಸ್ಸು, ನಿಮ್ಮ ಆತ್ಮ, ನಿಮ್ಮ ಪ್ರಾಣ, ನಿಮ್ಮ ಮನಸ್ಸು, ನಿಮ್ಮ ಹೃದಯವನ್ನು ಮಾನಸಾಂತರ ಪಡಿಸಿರಿ. ಯೇಸುವಿನ ನಾಮದಲ್ಲಿ ಈ ವಾಕ್ಯಕ್ಕೆ ಹೋಲಿಕೆಯಾಗಿ ಹೊಂದಿಕೊಂಡು ಆ ವಾಕ್ಯ ಎಂಬ ನದಿಯಲ್ಲಿ ಬೇರೂರಿ ಅದರ ಫಲವನ್ನು ತೃಪ್ತಿಯಾಗಿ ಅನುಭವಿಸೋರಾಗಿರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ದೇವರು ಅದಕ್ಕೆ ಕಮ್ ಡೀಪ್, ನನ್ನ ಹತ್ತಿರ ಬಾ, ನೀನು ನನ್ನ ಹತ್ರ ಬರುವಾಗ ನಾನು ನಿನ್ನ ಹತ್ರ ಇರ್ತೀನಿ ಅನ್ನೋದು ಅರ್ಥ ಏನಂತ ಹೇಳಿದ್ರೆ, ನಾನು ಹರಿಯುವ ಬಳಿಯಲ್ಲಿ ನೀನು ಎಷ್ಟು ಆಳವಾಗಿದೆಯೋ, ಎಷ್ಟು ಹತ್ತಿರ ಇದೆಯೋ, ಎಷ್ಟು ನಾನು ನೀನು ಒಂದಾಗಿದೀವೋ ಅಷ್ಟು ಹೆಚ್ಚಾಗಿ ನನ್ನ ಫಲಗಳು ನಿನ್ನಲ್ಲಿ ಕಾಣಿಸ್ಕೊಳ್ಳೋದು. ಸೊ ಹಾಗಾದ್ರೆ ಫಲ ಅನ್ನೋದು ಒಂದು ಹುಡ್ಕೊಂಡು ಹೋಗೋದಲ್ಲ, ಸಂಪಾದನೆ ಮಾಡುವ ವಿಷಯ ಅಲ್ಲ, ಹೇಗಾದ್ರೂ ಮಾಡಿ ಉತ್ಪತ್ತಿ ಮಾಡುವ ವಿಷಯ ಅಲ್ಲ. ಫಲಗಳು ಅಂತ ಒಂದು ಇರೋದು ಆಲ್ರೆಡಿ ಇದೆ. ಅದು ಪ್ರಕಟವಾಗಕ್ಕೆ, ಅದನ್ನ ಅನುಭವಿಸೋಕ್ಕೆ ಆ ನದಿ, ಆ ನೀರಿನ ಬಳಿ, ಆ ನೀರು ಎಂಬ ವಾಕ್ಯದ ಬಳಿಯಲ್ಲಿ ನಾವು ನೆಡಲ್ಪಟ್ಟಿದ್ರೆ ಸಾಕು. ಸೊ ಯೇಸುವಿನ ನಾಮದಲ್ಲಿ ಈಗ ಕೂಡ ಯೇಸುವಿನ ನಾಮದಲ್ಲಿ ಒಂದೊಂದು ದಿನನೂ ನೀವು ದೇವರ ವಾಕ್ಯ ಎಂಬ ನದಿಯಲ್ಲೇ ನೀವು ಹರಿತಾ ಇರ್ತೀರಾ, ಅದರಲ್ಲೇ ಇರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನದಿಯ ಬಳಿಯಲ್ಲಿ ನೀವಿರುವುದು ನಿಮ್ಮನ್ನು ಮಾನಸಾಂತರಪಡಿಸೋಕ್ಕೆ, ನೀವೇ ನದಿಯಾಗಿ ಹರಿಯುವುದು ಇನ್ನೊಬ್ಬರನ್ನು ಟ್ರಾನ್ಸ್ಫಾರ್ಮ್ ಮಾಡೋಕ್ಕೋಸ್ಕರ. ಯೇಸುವಿನ ನಾಮದಲ್ಲಿ ನೀವು ಸಾಧಾರಣ ಜೀವನವನ್ನು ಜೀವಿಸೋರಲ್ಲ, ನೀವು ಪ್ರತಿಯೊಂದು ದಿನನೂ ದೇವರ ಪ್ರಸನ್ನತೆ, ದೇವರ ಮಹಿಮೆ, ದೇವರ ಬಲ, ದೇವರ ಸಾಮರ್ಥ್ಯ ನಿಮ್ಮಲ್ಲಿ ಹೆಚ್ಚಾಗಿ ಪ್ರಕಟವಾಗಲಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಈಗ ಕೂಡ ಕೇಳ್ತಾ ಇರುವ ಪ್ರತಿಯೊಬ್ಬರನ್ನು, ಆನ್ಲೈನಲ್ಲಿರುವ ಪ್ರತಿಯೊಬ್ಬರನ್ನು ಕೂಡ ಈಗ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋರು ಕೂಡ ಏನೋ ಈ ಮನುಷ್ಯ ಏನೋ ಹೇಳ್ತಾ ಇದ್ದಾನೆ ಎಂಬುವ ಆ ಭಾವನೆಯಲ್ಲಿದ್ದರೆ ಅದು ಮನುಷ್ಯನ ಮಾತಾಗಿ ಬರುವಾಗ ಅದು ಯಾವ ಪ್ರಯೋಜನನೂ ಬರೋದಿಲ್ಲ.
ಆದರೆ ದೇವರ ಮಾತಿಗೆ ಈ ಮನುಷ್ಯ ಶಬ್ದ ಕೊಡ್ತಾ ಇದ್ದಾನೆ ಎಂಬ ಭಾವನೆಯಲ್ಲಿ ನೋಡುವಾಗ ನೀವು ಕೇಳಿದ ಒಂದು ಮಾತಾದರೂ ವ್ಯರ್ಥವಾಗಿ ಕೆಳಗಡೆ ಬೀಳೋದಿಲ್ಲ. ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ಈಗ ನಿಮ್ಮ ಜೀವಿತದಲ್ಲಿ ಆ ವಾಕ್ಯದ ಪ್ರಕಾರನೇ ಕಾರ್ಯಗಳು ನಡೀತಾ ಇದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ. Receive it in the mighty name of Jesus. You are that river. ನೀವೇ ಆ ನದಿ. ನಿಮ್ಮ ಒಳಗಡೆಯಿಂದ ಜೀವ ನದಿಗಳು ಹರಡುವುದು. Rivers of living water will flow out of your belly in the mighty name of Jesus. ಯೇಸುವಿನ ನಾಮದಲ್ಲಿ ನೀವು ಒಬ್ಬರಾದರೂ ವ್ಯರ್ಥವಾಗಿರುವುದಿಲ್ಲ. ಬರುವ ಮಾತು ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿ ಬರೋದ್ರಿಂದ ಈ ವರ್ಷ ಒಂದು ಪರಿಸ್ಥಿತಿಯನ್ನು ನಿಮ್ಮನ್ನು ಆಳ್ವಿಕೆ ಮಾಡೋದಿಲ್ಲ. ನಿಮ್ಮಲ್ಲಿ ಹರಿತಾ ಇರುವ ನೀರಿನ ಬಳಿಯಲ್ಲಿ ಇರೋದ್ರಿಂದ, ನೀವೇ ಆ ನದಿಯಾಗಿರೋದ್ರಿಂದ ಯೇಸುವಿನ ನಾಮದಲ್ಲಿ ನೀವು ಈ ಲೋಕದಲ್ಲಿರುವ ಕಾರ್ಯಗಳನ್ನ, ಸೃಷ್ಟಿನ ನೀವು ಆಳ್ವಿಕೆ ಮಾಡೋರಾಗಿರ್ತೀರಾ. ಯಾವಾಗ ನಿಮ್ಮ ಗುರುತು ಸರಿಯಾಗಿದೆಯೋ ಆವಾಗ ನೀವು ದೇವರ ಪ್ರಸನ್ನತೆಯಲ್ಲಿ ಸರಿಯಾದ ರಿಲೇಶನ್ಶಿಪ್ ಅಲ್ಲಿ ಇರ್ತೀರಾ. ಯಾವಾಗ ಸರಿಯಾದ ರಿಲೇಶನ್ಶಿಪ್, ಸರಿಯಾದ ಇಂಟಿಮೆಸಿಯಲ್ಲಿ ಇರ್ತೀರೋ ಆವಾಗ ದೇವರ ಅಧಿಕಾರದಲ್ಲಿ ಇರ್ತೀರಾ. ದೇವರದಲ್ಲಿ ಅಧಿಕಾರದಲ್ಲಿ ಇರುವಾಗ ಮಾತ್ರನೇ ಸೃಷ್ಟಿ ನಿಮಗೆ ವಿಧೇಯರಾಗೋದು. ನೀವು ಸೃಷ್ಟಿಗೆ ಮಾತಾಡಿದ ಕಾರ್ಯ ಪ್ರಕಾರನೇ ಎಲ್ಲ ಕಾರ್ಯಗಳು ನಿಮಗೆ ಅನುಕೂಲವಾಗಿ ನಡೆಯೋದು. ವಾಗ್ದಾನ ಎಂಥದಾಗಿರ್ಲಿ, ಆ ವಾಗ್ದಾನ ನಡಿಬೇಕು ಅಂದ್ರೆ ಆ ವಾಗ್ದಾನ ನೀವು ಅನುಭವಿಸೋರು ನೀವು ಯಾವ ಗುರುತಲ್ಲಿದ್ದೀರಾ. ಈ ಲೋಕದವರ ಹಾಗೆ ಇದ್ದೀರಾ, ಈ ಲೋಕದ ಮೈಂಡ್ ಸೆಟ್ ಅಲ್ಲಿ ಇದ್ದೀರಾ, ಈ ಲೋಕದ ಭಾವದವರಾಗಿದ್ದೀರಾ, ಇಲ್ಲ ಪರಲೋಕದ ಪ್ರಜೆ ಆಗಿದ್ದೀರಾ, ಉನ್ನತದಲ್ಲಿ ಕೂತಿದ್ದೀರಾ, ಯೇಸು ಕ್ರಿಸ್ತನ ರಾಯಭಾರಿ ಆಗಿದ್ದೀರಾ, ರಾಯಲ್ ಪ್ರೀಸ್ಟ್ಹುಡ್ ಆಗಿ ನೀವು ಯೇಸು ಕ್ರಿಸ್ತನಲ್ಲೇ ಇದ್ದೀರಾ. ಅದು ಡಿಫೈನ್ ಮಾಡೋದು ವಾಗ್ದಾನ ನಿಮ್ಮಲ್ಲಿ ಪ್ರಕಟವಾಗಬೇಕಾ ಇಲ್ವಾ ಅನ್ನೋದು. ಆದ್ರಿಂದ ಯೇಸುವಿನ ನಾಮದಲ್ಲಿ ದೇವರ ಪ್ರಸನ್ನತೆ ನಿಮ್ಮ ಒಬ್ಬೊಬ್ಬರಲ್ಲೂ ಬಲವಾಗಿ ಪ್ರಕಟವಾಗಲಿ. ನೀವು ಒಬ್ಬರು ಕೂಡ ಸಾಧಾರಣ ಜೀವನವನ್ನು ಜೀವಿಸೋರಲ್ಲ. ಒಣಗಿರುವ ನೆಲದಲ್ಲಿ, ಮರುಭೂಮಿಯಲ್ಲಿ ಹೆಂಗೋ ಬದುಕಿದ್ರೆ ಸಾಕು ಅಂತ ಆ ರೀತಿ ಇರಲ್ಲ. ಮರುಭೂಮಿಯಲ್ಲಿ ಇದ್ದರೂ ಈ ನೀರು ಅಲ್ಲಿ ಹರಿಯೋದ್ರಿಂದ, ಈ ತೊರೆಯು ಅಲ್ಲಿ ಹರಿಯೋದ್ರಿಂದ ಅಲ್ಲಿ ಜೀವ ಉಂಟಾಗಲೇಬೇಕು. ಎಲ್ಲರೂ ನೀರಿಲ್ಲದೆ, ಆಹಾರ ಇಲ್ಲದೆ ಮರುಭೂಮಿಯಲ್ಲಿ ನರಳ್ತಾ ಇರ್ಬೋದು, ಆದರೆ ನಿಮಗೆ ಈ ನದಿ ಅಲ್ಲಿ ಹರಿಯೋದ್ರಿಂದ, ನೀವೇ ಆ ನದಿಯಾಗಿರುವುದರಿಂದ ಅಲ್ಲಿ ನಿಮಗೆ ಮಾತ್ರ ಯಾವ ಕೊರತೆ ಇರೋದಿಲ್ಲ. ನೀವು ಎಲ್ಲದರಲ್ಲೂ ತೃಪ್ತಿಯಾಗಿ ಪರಿಪೂರ್ಣವಾಗಿ ಸಂಪೂರ್ಣದ ಆಶೀರ್ವಾದದಲ್ಲಿ ಇರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಎಕಾನಮಿ ಕೆಲಸ ಹೋಯ್ತು, ಬಿಸ್ನೆಸ್ ನಷ್ಟ, ಎಲ್ಲ ಇಲ್ಲಿ ಎಕಾನಮಿ ಸರಿ ಇಲ್ವಂತೆ, ಇಲ್ಲಿ ಹಿಂಗಾಯ್ತಂತೆ, ಅಲ್ಲ ಹಂಗಾಯ್ತಂತೆ. ಯಾರು ಹೆಂಗಾದ್ರಾಗ್ಲಿ ಹರಿಯುವ ನೀರಿನ ಬಳಿಯಲ್ಲಿ ನೀವಿರೋದ್ರಿಂದ, ನೀವೇ ಆ ನದಿಯಾಗಿರೋದ್ರಿಂದ ನಿಮ್ಮ ಒಳಗಡೆಯಿಂದನೇ ಆ ಐಶ್ವರ್ಯ ಬರಬೇಕು, ನಿಮ್ಮ ಒಳಗಡೆಯಿಂದನೇ ಆ ಆರೋಗ್ಯ ಬರಬೇಕು, ನಿಮ್ಮ ಒಳಗಡೆಯಿಂದನೇ ಆ ಜಯ ಬರಬೇಕು, ನಿಮ್ಮ ಒಳಗಡೆಯಿಂದನೇ ಆ ಸಮಾಧಾನ ಬರಬೇಕು, ನಿಮ್ಮ ಒಳಗಡೆಯಿಂದನೇ ಆ ಶಾಂತಿ, ಪ್ರೀತಿ ಏನೆಲ್ಲ ಬೇಕೋ ದೇವರು ಒಳಗಡೆಯಿಂದ ರಿಲೀಸ್ ಮಾಡುವ ಕಾರ್ಯ. ಯೇಸುವಿನ ನಾಮದಲ್ಲಿ ನೀವೇ ಈಗ ದೇವರ ಆಲಯವಾಗಿದ್ದೀರಾ. ಆಲಯದಿಂದ ಹೊರಟಿತು ಆ ನೀರು, ಇವತ್ತು ಆಲಯವಾಗಿ ಇರುವುದು ನಾವೇ. ವಿ ಆರ್ ದ ಟೆಂಪಲ್ ಅಂಡ್ therefore it has to flow out from us. ನಮಗೆ ಎಕ್ಸ್ಟರ್ನಲ್ ಆಗಿರುವುದು ಸೋರ್ಸ್ ಅಲ್ಲ, ಒಳಗಡೆ ದೇವರ ವಾಕ್ಯವೇ ನಮ್ಮ ಸೋರ್ಸ್. ವಾಕ್ಯದಿಂದ ಹುಟ್ಟುವುದು ಎಲ್ಲ ಹೆಚ್ಚಲಾಗ್ತಾನೆ ಇರ್ತದೆ. ಅದು ಒಣಗೋಗೋದಿಲ್ಲ, ಅದು ನಿಲ್ಲೋದಿಲ್ಲ, ತಡೆ ಆಗೋದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್. ಈಗ ಕೂಡ ಯಾರಾದ್ರೂ ನೋಡ್ತಾ ಇರೋರು ನಿಮ್ಮ ಶರೀರದಲ್ಲಿ ಕಾಯಿಲೆ ಇದ್ರೆ ದೇವರ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಸ್ವಸ್ಥತೆ ಅನ್ನೋದು, ಕಾಯಿಲೆ ಅನ್ನೋದು ಉಂಟಾದದಲ್ಲ, ಜೀವ ಇಲ್ಲದೇ ಇರುವ ಕಾರ್ಯ. ನೀರಿನ ಬಳಿಯಲ್ಲಿ ಇಲ್ಲದೇ ಇರುವ ಕಾರಣದಿಂದ ಅಲ್ಲಿ ಕಾಯಿಲೆ, ವೀಕ್ನೆಸ್, ಕಾಯಿಲೆ, ರೋಗ, ನೋವು ಉಂಟಾಯಿತು. ಈಗ ವಾಕ್ಯ ಎಂಬುವ ನೀರಿನ ಬಳಿಯಲ್ಲಿ ನೀವು ನೆಡಲ್ಪಟ್ಟಿದ್ದೀರಾ, ಆ ವಾಕ್ಯ ಎಂಬುವ ನೀರಿನಿಂದ ತುಂಬಿದ್ದೀರಾ. ಆದ್ರಿಂದ ನಿಮ್ಮ ಶರೀರದಲ್ಲಿ ಕಾಯಿಲೆ ಇರಕ್ಕೆ ಸಾಧ್ಯವಿಲ್ಲ. ಈಗ ಅದು ಆಟೋಮ್ಯಾಟಿಕ್ ಆಗಿ ಅದರ ಫಲವಾಗಿ ಆರೋಗ್ಯವನ್ನು ಅನುಭವಿಸ್ತಾ ಇದ್ದೀರಾ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಸ್ವಸ್ಥತೆಯನ್ನು ಅನುಭವಿಸ್ತಾ ಇದ್ದೀರಾ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಬಿ ಹೀಲ್ಡ್ ರೈಟ್ ನೌ ಇನ್ ಜೀಸಸ್ ನೇಮ್. ಎವ್ರಿ ಸ್ಪಿರಿಟ್ ಆಫ್ ಪ್ಯಾರಾಲಿಸಿಸ್, ಎವ್ರಿ ಸ್ಟ್ರೋಕ್, ಹಾರ್ಟ್ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಲಂಗ್ಸ್ ಪ್ರಾಬ್ಲಮ್, ಯೇಸುವಿನ ನಾಮದಲ್ಲಿ, ಸ್ಕಿನ್ ಪ್ರಾಬ್ಲಮ್ ಯೇಸುವಿನ ನಾಮದಲ್ಲಿ, ಎವ್ರಿ ಟೈಪ್ಸ್ ಆಫ್ ಕ್ಯಾನ್ಸರ್ಸ್ ಯೇಸುವಿನ ನಾಮದಲ್ಲಿ. ಈಗ ಈ ನದಿ ಅಲ್ಲಿ ಹರಿತಾ ಇರೋದ್ರಿಂದ ಎಂತ ಒಣಗಿರುವ ಪರಿಸ್ಥಿತಿಯಲ್ಲಿ, ಒಣಗಿರುವ ಎಲುಬು ತರ ಇರಲಿ, ಅಲ್ಲಿ ನೀರು ಹರಿದ್ರೆ ಜೀವ ಉಂಟಾಗ್ಲೇಬೇಕು. ಆದ್ರಿಂದ ಈಗ ನೀವು ಗುಣ ಹೊಂದಿದ್ದೀರಾ ಅಂತ ಡಿಕ್ಲೇರ್ ಮಾಡ್ತಾ ಇದೀನಿ. You are healed, you are delivered, you are set free in the mighty name of Jesus. ಯೇಸುವಿನ ನಾಮದಲ್ಲಿ ನೀವು ಪರಿಪೂರ್ಣವಾಗಿ ಗುಣ ಹೊಂದಿದ್ದೀರಾ.
ಇದುವರೆಗೂ ನನ್ನ ಬಿಸ್ನೆಸ್ ಅಲ್ಲಿ ಬರೀ ನಷ್ಟ ಸಾಲ, ಕಣ್ಣೀರು ಇದರಲ್ಲೇ ಆಯ್ತು ಪಾಸ್ಟರ್. ನಾನು ಎಷ್ಟೊಂದು ವಾಗ್ದಾನವನ್ನು ಅರಿಕೆ ಮಾಡಿದ್ದೀನಿ, ಹೇಳಿದ್ದೀನಿ, ಎಷ್ಟೋ ಪಾಸ್ಟರ್ಗಳು ನನಗೆ ಪ್ರೇಯರ್ ಮಾಡಿದ್ದಾರೆ. ಈ ನದಿ, ಈ ತೊರೆಯು ಈಗ ನಿಮ್ಮಲ್ಲಿ ಹರಿದಿದೆ, ನೀವು ತುಂಬಿದ್ದೀರಾ. ಅದರಿಂದ ಇನ್ನು ಮುಂದೆ ನಡೆಯೋದು ಎಲ್ಲಿ ಮರಣದ ಪರಿಸ್ಥಿತಿಯಲ್ಲಿ ಇದ್ರು ಈ ನೀರು ಹರಿದ್ರೆ ಅಲ್ಲಿ ಜೀವ ಉಂಟಾಗುತ್ತಂತೆ. ಈಗ ಜೀವ ಉಂಟಾಗಿದೆ ಅಂತ ಹೇಳ್ತಾ ಇದ್ದೀನಿ. ಅದೇ ಬಿಸ್ನೆಸ್, ಅದೇ ಕೆಲಸ, ಅದೇ ಸ್ಥಳದಲ್ಲಿ ಈಗ ಈ ನೀರು ಹರಿದಿರುವುದರಿಂದ ಜೀವ ಉಂಟಾಗಿದೆ. ಅದರಿಂದ ಇಂದಿನಿಂದ ನಿಮ್ಮ ವ್ಯಾಪಾರ ಲಾಭವಾಗಿದೆ. ನಿಮ್ಮ ಕೆಲಸದಲ್ಲಿ ನೀವು ಹೆಚ್ಚಳ, ಒಂದು ಪ್ರಮೋಷನ್, ಒಂದು ಇನ್ಕ್ರಿಮೆಂಟ್, ಹೆಚ್ಚಳವನ್ನು ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನಿಮ್ಮ ವ್ಯಾಪಾರ ಇದುವರೆಗೂ ಎದುರು ನೋಡದೆ ಇರುವ ರೀತಿಯಲ್ಲಿ ಲಾಭವಾಗಿ ನಡೀತಾ ಇದೆ. ನಿಮ್ಮ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಯೇಸುವಿನ ನಾಮದಲ್ಲಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯಾರ್ಯಾರು ಕೇಳ್ತಾ ಇದ್ದೀರೋ ನಂಬಿಕೆಯಿಂದ ಸ್ವೀಕಾರ ಮಾಡ್ಕೊಳ್ಳಿ. ಇಲ್ಲಿ ಬಂದು ನಾವು ಹ್ಯೂಮನ್ ವಿಸ್ಡಮ್, ಮನುಷ್ಯನ ಜ್ಞಾನದಿಂದ ಒಂದು ಕಾರ್ಯವನ್ನು ಹೇಳ್ತಾ ಇಲ್ಲ, ದೇವರ ಮಾತಿಗೆ ಶಬ್ದ ಕೊಡ್ತಾ ಇದ್ದೀನಿ. ದೇವರು ಹೇಳಿದ್ರೆ ಅದು ಹಾಗೆ ನಡಿಲೇಬೇಕು ಯೇಸುವಿನ ನಾಮದಲ್ಲಿ. ಇದುವರೆಗೂ ದೇವರು ನಡೆಸ್ತಾ ಬರ್ತಾ ಇದ್ದಾರೆ. ಈ ವರ್ಷದಲ್ಲಿ ಒಂದೊಂದು ದಿನನೂ ನಡೆಸಿ ನಮ್ಮನ್ನು ಜೀವವುಳ್ಳ ಸಾಕ್ಷಿಯಾಗಿ ನಿಲ್ಲಿಸಿ ದೇವರ ನಾಮ ಮಹಿಮೆ ಪಟ್ಟು ಪರಲೋಕವೇ ಕೊಂಡಾಡುವ ರೀತಿಯಲ್ಲಿ ನಮ್ಮ ಜೀವನ ಈ ವರ್ಷ ಇರುವುದು ಅಂತ ಯೇಸುವಿನ ನಾಮದಲ್ಲಿ ಒಬ್ಬೊಬ್ಬರನ್ನ ಆಶೀರ್ವಾದಿಸ್ತಾ ಇದ್ದೀನಿ, ಅಭಿಷೇಕ ಮಾಡ್ತಾ ಇದ್ದೀನಿ, ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀನಿ.